ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಸಿತಾರಾಜ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಾಗ ಹೈಯರ್ ಕಂಪ್ನಿದ ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ನ ಹೆಂಗೆ ಇನ್ಸ್ಟಾಲೇಷನ್ ಮಾಡೋದಂತ ತಿಳ್ಕೊಳ್ಳೋಣ. ನೋಡಿ, ಕಂಪ್ನಿ ವತಿಯಿಂದ ಒಬ್ರು ಅಂಕಲ್ ಬಂದಿದ್ದಾರೆ. ಯಾವ ರೀತಿ ಡೆಮೋ ಕೊಡ್ತಾರೆ ನೋಡಿ. ಇವಾಗ ಹಂಗೆ ಹಾಕಂಗಿಲ್ಲ, ಹಿಂಗೆ ಉದ್ದ ಹಿಡ್ಕೊಂಬಿಟ್ಟು ಹಿಂಗೆ ಮಡಿಸಿ ಇರುತ್ತಲ್ಲ, ಹಿಂಗೆ ಒಂದ್ರೆ ಎರಡು ಮಾಡ್ಬೇಕು. ಸಣ್ಣವಿದ್ರೆ ದೊಡ್ಡವಿದ್ರೆ 3 ಮಾಡ್ಬೇಕಂದ್ರೆ ಹಿಂಗೆ ಮಡಿಚಿಬಿಟ್ಟು ಹಿಂಗೆ ಹಾಕ್ಬೇಕು. ಹಿಂಗೆ ಇಲ್ಲೊಂದು, ಆಮೇಲೆ ಇಲ್ಲೊಂದು ಹಾಕ್ಬೇಕು. ಓಕೆ ಮೇಡಮ್, ಇಲ್ಲೊಂದು ಹಿಂಗೆ ಹಾಕ್ಯಂತ ಮೇಲೆ ಹಾಕ್ಯಂತ ಬರ್ಬೇಕು. ಇದು ಬಂದು ನಿಮಗೆ ಎಷ್ಟೈತೆ, 8 kg ಇದೆ ಅಲ್ಲ. 8 kg ಅಂದ್ರೆ ನೀವು 6 ಮಂದಿಗೂ ಹಾಕ್ಬೋದು. ಒಂದೇ ಸಲಕ್ಕೆ 6 ಮಂದಿ ಬಟ್ಟಿನ ಹಾಕ್ಬಿಡ್ಬೋದು. ಹಾಕ್ಬಿಟ್ಟು ಸೆಳಿಬೋದು. ಇದನ್ನೇ ಹಿಂಗೆ ಉದ್ದಕ್ಕೆ ಹಾಕಬೇಕು ಯಾವಾಗಲೇ. ಆಮೇಲೆ ಗುಂಡು ಪಿನ್ನು, ಆಮೇಲೆ ಕಾಯಿನು ಅವನ್ನೆಲ್ಲ ಚೆಕ್ ಮಾಡಿ ಹಾಕ್ರಿ. ಅದ್ರಾಗ ಹಾಕ್ಲಿದ್ರೆ ನಡೀತಿತ್ತು, ಬಟ್ ಇದ್ರಾಗೆಲ್ಲ ಚೆಕ್ ಮಾಡಿ ಹಾಕ್ಬೇಕು. ಇದನ್ನ ಹಾಕ್ಬಿಟ್ಟು ಬಟ್ ಲಿಕ್ವಿಡ್ ಹಾಕೋದು, ಪೌಡ್ರು ಲಿಕ್ವಿಡ್ ಎರಡು ಹಾಕ್ಬೋದು. ಇಲ್ಲಿ ಬಂದು ಕಂಫರ್ಟ್ ಹಾಕೋದು. ಓಕೆನಾ? ಕಂಫರ್ಟ್ ಹಾಕಿದ್ನಿ ಅಂದ್ರೆ ಇಲ್ಲರ ಹಾಕ್ಬೋದು, ಇಲ್ಲರ ಹಾಕ್ಬೋದು. ಕಂಫರ್ಟ್ ಎರಡು ಇದು ಬರುತ್ತೆ. ಇದು ಲಿಕ್ವಿಡ್ ಹಾಕಿದಾಗ ಇದು ಕೆಳಗಿರ್ಬೇಕು. ಪೌಡ್ರ್ ಏನಾದ್ರು ಯೂಸ್ ಮಾಡ್ತೀನಿ ಅಂದರೆ ವಾಷಿಂಗ್ ಮಿಷಿನ್ ಪೌಡ್ರ್, ಮ್ಯಾಟಿಕ್ ಪೌಡ್ರ್ ಅಂತ ಬರುತ್ತೆ. ಅದನ್ನು ತಂದೆ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಬೇರೆ ಇರುತ್ತೆ. ವಾಷಿಂಗ್ ಮಿಷಿನ್ಗೆ ಮ್ಯಾಟಿಕ್ ಪೌಡ್ರ್ ಅಂತ ಬರುತ್ತೆ. ಅದು ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಬಟ್ ಇವು 10 ರೂಪಾಯಿ ಪ್ಯಾಕೆಟು, 40 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ kg ಗಟ್ಟಲೆ, ಅದು ಇದ್ರೆ ಬೇಡ, ಅದು ಯೂಸ್ ಮಾಡೋದು ಬೇಡ. ಓಕೆನಾ? ಮ್ಯಾಟಿಕ್ ಅಂತ ಇದ್ರೆ ಮಾಡ್ರಿ. ಇದು ಪೌಡ್ರ್ ಇದ್ರೆ ಹಿಂಗೆ ಮೇಲೆ ಇರಬೇಕು. ಲಿಕ್ವಿಡ್ ಹಾಕಿದರೆ ಹಿಂಗೆ ಕೆಳಗೆ ಬರಬೇಕು. ಇದ್ರಾಗ ಲಿಕ್ವಿಡ್ ಹಾಕಿಬಿಟ್ಟು ಇದು ಕ್ಲೋಸ್ ಮಾಡಿ ಸರಿ ಪುಟ ಸರಿ. ಆಮೇಲೆ ನೀವು ಇದು ನೀರಿಂದ ಆನ್ ಇರುತ್ತೆ, ಇದು ಲೈಟ್ ಆಫ್ ಇರುತ್ತೆ. ಇದನ್ನ ಆನ್ ಮಾಡ್ಕೊಂಡು ಇಲ್ಲಿದೆ ನೋಡಿ, ಇಲ್ಲಿ ಆಫ್ ಇರುತ್ತೆ. ಇದು ನೀವು ಬೇಡಪ್ಪ ಅಂದ್ರೆ ಇಲ್ಲೊಂದು ಆಫ್ ಮಾಡ್ಕೊಂಬಿಟ್ರೆ ಸಾಕು, ಏನು ತೊಂದರೆ ಇಲ್ಲ. ಇದನ್ನ ಆಫ್ ಮಾಡೋ ಬೇಡ, ಅವಶ್ಯಕತೆ ಇರಲ್ಲ. ನೀವು ಎಂಡ್ ಅಂತ ಬಂದಮೇಲೆ ಅಲ್ಲಿ ಆಫ್ ಮಾಡ್ಕೊಂಬಿಟ್ರೆ ಅದು. ಈಗ ನೋಡಿ, ಫಸ್ಟ್ನೇದು ಬಂದು ಕಾಟನ್ ಅಂತ ಇರುತ್ತೆ. ಬರೀ ಕಾಟನ್ ಬಟ್ಟೆ ಅದಾವ ಅಂದ್ರೆ ರೆಗ್ಯುಲರ್ ಕಾಟನ್ಗೆ ಇಟ್ಕೊಳ್ರಿ. ಆಮೇಲೆ ಸಿಂಥೆಟಿಕ್ಸ್ ಅಂದರೆ ತೆಳ್ಳನೂ ಬರುತ್ತಲ್ಲ, ರೇಷ್ಮೆ ಸೀರೆ ಅವು ಬರ್ತಾವಲ್ಲ, ಅಂಥವು ಇದ್ರೆ ಸಿಂಥೆಟಿಕ್ಸಿಗೆ ಇಟ್ಕೊಳ್ರಿ. ಅಂದರೆ ಒಂದು 8-10 ಅದಾವ ಅಂದ್ರೆ ಮಾತ್ರ ಇಟ್ಕೊಳ್ರಿ. ಆಮೇಲೆ ಇದ್ರಾಗ ಮಿಕ್ಸ್ ಅಂತ ಇರುತ್ತೆ. 3ನೇದು ಮಿಕ್ಸ್ ಬಂದ್ಬಿಟ್ಟು ಪಾಲಿಸ್ಟರು, ಕಾಟನ್ನು, ಲೈಲಾನು ಇವೆಲ್ಲ ಮಿಕ್ಸ್ ಇದ್ನಿ ಅಂದ್ರೆ ಮಿಕ್ಸಿಗೆ ಇಟ್ಕೊಳ್ರಿ. ಓಕೆನಾ? ಆಮೇಲೆ ಅಲರ್ಜೆನ್ ಅಂತ ಬರುತ್ತೆ. ಅಲರ್ಜೆನ್ ಅಂದರೆ ಈಗ ಸಣ್ಣ ದೊಡ್ಡವರು ಯಜಮಾನ್ರು ಇರ್ತಾರಲ್ಲ, ಅವರು ಸ್ವಲ್ಪ ಹುಚ್ಚು ಹೊಯ್ಕೊಂಡ್ರದು ಅವು ಏನಾರು ಇದ್ನಿ ಅಂದ್ರೆ, ಆ ಥರ ಇದ್ನಿ ಅಂದರೆ ಇದಕ್ಕೆ ಇಟ್ಕೊಂಡು ಹಾಕ್ಕೋಬೇಕು. ಆಮೇಲೆ ಸಣ್ಣ ಮಕ್ಕಳು ಇದ್ನಿ ಅಂದರೆ ಬೇಬಿ ಕೇರ್ ಅಂತ ಬರುತ್ತೆ, ಅವರು ಬಟ್ಟಿನ ಬೇರೆ ಹಾಕ್ಕೋಬೋದು. ಆಮೇಲೆ ಡೈಲಿ ವಾಶ್, ಈ ನೋಡಿ ಇದು ಡೈಲಿ ವಾಶ್ ಇಟ್ಕೊಂಡ್ರೆ ನೀವು ನಿಮಗೆ ಯೂಸ್ ಆಗೋದು ಕಾಟನ್ನು, ಮಿಕ್ಸು, ಡೈಲಿ ವಾಶ್ ಇದು ಇಟ್ಕೊಂಡ್ಬಿಡ್ಬೋದು. ಇದು ಇಟ್ಕೊಂಡ್ರೆ 1 ಗಂಟೆ 3 ನಿಮಿಷ ತಗೊಂತೈತಿ. ಇದು ಇಟ್ಕೊಂಡ್ರೆ 1 ಗಂಟೆ ಕಾಟನ್ಗೆ ಇಟ್ಕೊಂಡ್ರೆ 1 ಗಂಟೆ 23 ನಿಮಿಷ ತಗೊಂತೈತಿ. ಇದು ಮಿಕ್ಸಿಗೆ ಬಂದ್ಬಿಟ್ಟು ಅಂದರೆ ಕಾಟನ್ನು, ಪಾಲಿಸ್ಟರು, ಲೈಲಾನ್ ಇವು ಬಟ್ಟೆ ಮಿಕ್ಸ್ ಅದಾವ ಅಂದ್ರೆ ಮಿಕ್ಸಿಗೆ ಇಟ್ಕೊಂಬಿಡಿ. ಇದು ಇಟ್ಕೊಂಡ್ರೆ ಇದು ನಿಮಗೆ 1 ಗಂಟೆ 46 ನಿಮಿಷನ ತಗೊಂತೈತಿ ಅದು. ಡೈಲಿ ವಾಶ್ ಅಂದ್ರೆ ಈಗ ನಾವು ಇವತ್ತು ಬೆಳಿಗ್ಗೆ ಹಾಕೊಂಡಿರ್ತೀವಿ, ನಾಳೆ ಬೆಳಿಗ್ಗೆ ಏನತ್ತಿ ಬಿಟ್ಟು ಬಿಡ್ತೀವಿ. ಅದನ್ನ ಡೈಲಿ ವಾಶ್ ಮಾಡಕ್ ಹಾಕ್ತಿವಲ್ಲ, ಅಂತವಿದ್ರೆ ಹಾಕ್ರಿ. ಆಮೇಲೆ 2 ದಿನ ಉಟ್ಕೊಂಡಿದ್ರು ಕೂಡ ಡೈಲಿ ವಾಶ್ ಅದರಲ್ಲಿ ಎಲ್ಲ ತರ ಮಿಕ್ಸ್ ಬಟ್ಟೆ ಮಿಕ್ಸ್ ಇರ್ಬೋದು. ಕಾಟನ್ ಇರ್ಬೋದು, ಲೈಲಾನ್ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಅವು ಭಾಳ ಅದಾವಲ್ಲ. ಈಗ ಎಕ್ಚುಲಿ ಈಗ ಯೂಸ್ ಮಾಡೋದು ಎಲ್ಲರೂ ಕಾಟನ್ನೇ, ಮಿನಿಮಮ್ ಅಂದ್ರೆ ಕಾಟನ್ನೇ ಯೂಸ್ ಮಾಡೋದು. ಅದು ಮಿಕ್ಸ್ ಇತ್ತಂದ್ರೆ ಮಿಕ್ಸಿಗೆ ಇಟ್ಕೊಂಡ್ಬಿಡ್ರಿ ಅಷ್ಟೇ. ಪಾಲಿಸ್ಟರ್ ಅವು ಭಾಳ ಇದ್ವು, ಈಗ 4-5 ಪಾಲಿಸ್ಟರ್ ಅದಾವು, 1-4-5 ಲೈಲಾನ್ ಅದಾವು, 1-4-5 ಕಾಟನ್ ಅದಾವ ಅಂದ್ರೆ ಮಿಕ್ಸಿಗೆ ಇಟ್ಕೊಂಡ್ಬಿಡ್ರಿ. ಕರೆಕ್ಟ್ ಆಗಿ ಹೋಗಿ ಒಂದು ಲುಂಗಿ, ಒಂದು ಬನ್ನಿನ 2 ನಮ್ಮ ಈಗ ನೋಡಮ್ಮ, ಒಬ್ಬ ಮನುಷ್ಯ, ಈಗ ನಾವು ಗಂಡ್ಮಕ್ಳು ಇದೀವಲ್ಲ, ಒಂದು ಬನ್ನಿನು, ಒಂದು ಲಾಂಗು, ಒಂದು ಪ್ಯಾಂಟು, ಒಂದು ಶರ್ಟ್, ಇಲ್ಲ ಅಂದ್ರೆ ಒಂದು ಶರ್ಟ್, ಒಂದು ಲುಂಗಿ 24 ಬಟ್ಟೆ ಹಾಕ್ಬೋದು. ಓಕೆನಾ? ಆ ಥರ. ಆಮೇಲೆ ಡೆಲಿಕೇಟೆಡ್ ಅಮ್ಮ, ಇದು ಡೆಲಿಕೇಟೆಡ್ ಬಂದು ತೆಳ್ಳನ್ ಬಟ್ಟೆ ಇರುತ್ತೆ ನೋಡಿ, ಮಸರಾಜಿ ಪಂಜೆ ಆ ಥರ ಬರುತ್ತಲ್ಲ, ಆಮೇಲೆ ತೆಳ್ಳನ ಅಂಗಿಗಳು ಬರುತ್ತಲ್ಲ, ಆ ಥರ. ಈ ಥರ ತೆಳ್ಳ ಇತ್ತಂದ್ರೆ ಇದು ಡೆಲಿಕೇಟೆಡ್ ಇಟ್ಕೋಬಹುದು. ಆಮೇಲೆ ಬರೀ ಸ್ಪಿನ್ ಒಣಗಿಸ್ಬೇಕಪ್ಪ ನಾನು ಅಂದ್ರೆ ಇದು ಬಟ್ಟೆ ಹಾಕಿ ಸ್ಪಿನ್ನಿಗೆ ಇಟ್ಬಿಟ್ರೆ ಒಣಗಿಸಿ ಹಿಂಡಿ ಕೊಟ್ಬಿಡುತ್ತೆ. ಆಮೇಲೆ ಇದು ಶರ್ಟ್, ಇದು ಬರೀ ಈಗ ಗಂಡ್ಮಕ್ಳು ಶರ್ಟ್ ಇರುತ್ತೆ. ಈಗ ಒಂದು 5-6 ಶರ್ಟ್ ಅದಾವ ಅಂದ್ರೆ ಇದಕ್ಕೆ ಇಟ್ಕೋಬಹುದು. ಬರೀ ಶರ್ಟಿಗೆ ಇಟ್ಕೋಬಹುದು. ಅಂದ್ರೆ ಇದು ಶರ್ಟ್ನೇ ಬಂದು ಲುಂಗಿ ಹಾಕ್ಬೋದು, ಶರ್ಟ್ ಹಾಕ್ಬೋದು. ಇವು 2 ಆಪ್ಷನ್ಸ್ ಇರುತ್ತೆ. ಇದು ಸೆಲ್ಫ್ ಕ್ಲೀನಿಂಗ್ ಬಂದು ತಿಂಗಳಿಗೆ ಒಂದ್ಸಲ ಇದು ಸೆಲ್ಫ್ ಕ್ಲೀನಿಂಗ್ ಇಟ್ಟರೆ ಬಟ್ಟೆ ಹಾಕ್ಲಿಲ್ದಂಗೆ, ಏನು ಪೌಡರ್ ಹಾಕ್ಲಿಲ್ದಂಗೆ ಇದನ್ನ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ಹೊಲಸು, ಆಮೇಲೆ ಬ್ಯಾಕ್ಟೀರಿಯಾಗಳು ಏನಾರು ಇದ್ನಿ ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಬಿಟ್ಬಿಡುತ್ತೆ. ಅದು ಏನು ಹಾಕೋದು ಬೇಡ. ನಿಮಗೆ ಇನ್ನೊಂದು ಡ್ರಮ್ ಕ್ಲೀನಿಂಗ್ ಪೌಡರ್ ಬರುತ್ತೆ, ಅದು ಇನ್ನೊಂದ್ಸಲ ಬಂದಾಗ ನಾನು ಕೊಟ್ಟು ಹೋಗ್ತೀನಿ. ಅದೆಲ್ಲ ನನ್ನ ಹತ್ರ. ಆಮೇಲೆ ಸೆಲ್ಫ್ ಕ್ಲೀನಿಂಗ್ ಡ್ಯೂಟೆಡ್ ಬಟ್ಟೆ ಅಂದ್ರೆ ಈಗ ಉಲ್ಲಾಣದ ಬಟ್ಟೆ ಬರುತ್ತಲ್ಲ, ಇದು ಯಾವ್ದಪ್ಪ ಚಳಿಗಾಲದ ಹಾಕ್ತಾರಲ್ಲ, ಸ್ವೆಟರ್, ಆಮೇಲೆ ಒಚ್ಚಿಗೆನಕ್ಕ ದಪ್ಪಂದು ಬರುತ್ತೆ ನೋಡಿ, ಈಗ ಉಲ್ಲಾಣ ಇರುತ್ತಲ್ಲ, ಅಂತದಿದ್ರೆ ಇದಕ್ಕೆ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಇಟ್ನಿ ಅಂದ್ರೆ ಉಲ್ಲಾಣದ್ದು ರಗ್ ಹಾಕಿದ್ನಿ ಅಂದ್ರೆ ಒಂದೇ ಹಾಕ್ಬೇಕು. ಉಲ್ಲಾಣದಿದ್ರೆ
ಈ ಕಡೆ ಬೇರೆ ರಗ್ಗಳಿದ್ರೆ ಜೀನ್ಸಿಗೆ ಇಟ್ಕೋಬೇಕು. ಇಲ್ಲಿದೆ ನೋಡಿ ಜೀನ್ಸ್, ಇದಕ್ಕೆ ಇಟ್ಕೊಂಡು ಒಚ್ಚಿಗೆನ ರಗ್ಗುಗಳಿದ್ರೆ ರಗ್ ಹಾಕ್ಕೋಬೋದು. ಪ್ಲಸ್ ಹಾಸಿಗೆ ನಾವು ಇರ್ತಾವಲ್ಲ, ಇದು ಬೆಡ್ ಮೇಲೆ ಹಾಕೋದು ಬೆಡ್ ಸ್ಪ್ರೆಡ್ ಅಂತಾರಲ್ಲ, ಅದು ಇದ್ರೆ ಅದು ಹಾಕ್ಕೋಬೋದು. ಆಮೇಲೆ ಸ್ಪೋರ್ಟ್ಸ್ ವೇರ್, ಈಗ ಆಟ ಆಡೋಕ್ಕೆ ಹೋಗೋರು ಯಾರೂ ಇಲ್ಲ ಬಿಡಿ. ಇದು ಸ್ಪೋರ್ಟ್ಸ್ ವೇರ್ ಅಂದರೆ ಹೊರಗಡೆ ನೀವು ಬೆಳಿಗ್ಗೆ ವಾಕ್ ಹೋಗಿ ಬಂದಿರ್ತಾರೆ, ಅವರೆಲ್ಲ ಎಕ್ಸಸೈಸ್ ಮಾಡಿರ್ತಾರೆ, ಅವಕ್ಕೆಲ್ಲ ಬೆವರು ಜಾಸ್ತಿ ಇರುತ್ತೆ, ವಾಸನೆ ಇರುತ್ತೆ, ಅಂಥವು ಇದ್ದರೆ ಸ್ಪೋರ್ಟ್ಸ್ ವೇರ್ಗೆ ಇಟ್ಕೊಂಡ್ರೆ ಅದಕ್ಕೆ ಏನು ಬೇಕೋ ಅದನ್ನು ಕ್ಲೀನಾಗಿ ಮಾಡಿಕೊಟ್ಟುತ್ತೆ. ಕ್ವಿಕ್ ವಾಶ್ ಅಂದರೆ ಈಗ 5-6 ಬಟ್ಟೆ ಇರುತ್ತೆ, ಯಾರು ಇರಲ್ಲ, 5-6 ಬಟ್ಟೆ ಇರುತ್ತೆ, ಇದ್ರಾಗ ಹಾಕಿಬಿಟ್ಟು ಕ್ವಿಕ್ ವಾಶಿಗೆ ಇಟ್ಕೊಂಡ್ಬಿಟ್ರೆ 15 ನಿಮಿಷದಾಗ ವಾಶ್ ಮಾಡಿ ಕೊಟ್ಬಿಡುತ್ತೆ. ಇದು ಒಂದು ಸಲ ನೀವು ಹಾಕಿದ್ರಿ ಅಂದರೆ ಆಪ್ಷನ್ಸ್. ಆಮೇಲೆ ರೀಫ್ರೆಶ್ ಬಂದು ನಿಮಗೆ ಈಗ ಒಂದು ಗಾಡ್ರೇಜ್ನಾಗ ಒಂದು ರೇಷ್ಮೆ ಸೀರೆ ಒಂದು 3-4 ತಿಂಗಳು ಇಟ್ಟಿರ್ತೀರ, ಅದನ್ನು ಯೂಸ್ ಮಾಡಿರಲ್ಲ, ಅದು ಸ್ವಲ್ಪ ಜೂಲ್ಡಾಗಿರ್ತದೆ, ಕುಕ್ಕಾಗಿರುತ್ತೆ, ಆಮೇಲೆ ವಾಸನೆ ಇರುತ್ತೆ, ಸ್ಮೆಲ್ ಬಂದಿರುತ್ತೆ. ಅಂಥವು ಇದ್ರೆ ಇದ್ರಾಗ ಹಾಕಿಬಿಟ್ಟು ರೀಫ್ರೆಶ್ಗೆ ಇಟ್ಟರೆ 15 ನಿಮಿಷದಾಗ ಅದು ರೀಫ್ರೆಶ್ ಮಾಡಿಕೊಡುತ್ತೆ. ಅಂದರೆ ವಾಸನೆ ಇದ್ದದ್ದೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಇದು ಆಫ್ ಇದೆ ಬಟನ್, ಓಕೆನಾ? ಇವಾಗ ಇದು ಅದಾವ ಬಟ್ಟೆ ಇದಾವ, ಡೈಲಿ ವಾಶ್ಗೆ ಆಯ್ತಾ. ಇದಕ್ಕೆ ನೀವು ಬಟ್ಟೆ ಹಾಕಿಬಿಟ್ಟು ಲಿಕ್ವಿಡ್ ಹಾಕಿ ಇದನ್ನು ಮುಚ್ಚಿ ನೀರು ಬಿಟ್ಟರೆ ನೀರು ಯಾವಾಗ ರನ್ನಿಂಗ್ ಇರುತ್ತೆ ಬಿಟ್ಟರೆ ಸುತ್ತ ಹಾಕ್ಯಂಡು ಇದನ್ನು ಆಪ್ಷನ್ಸ್ ಕರೆಕ್ಟಾಗಿ ಇದಕ್ಕೆ ಇಟ್ಕೊಂಡ್ಬಿಟ್ಟು ಆನ್ ಮಾಡಿದರೆ ಇದೈತಲ್ಲ, ಇದು ಸ್ಟಾರ್ಟ್ ಬಟನ್ ಒತ್ತಿದ್ನಿ ಅಂದರೆ ಇದನ್ನು ಹಾಕ್ಯಂದ್ಬಿಟ್ಟಿಂದೆ ಒಂದು ಸಲ ಹಾಕಿಬಿಟ್ಟಿಂದೆ ಅದು ಏನಂದ್ರೆ 80% ಒಣಗಿರುತ್ತೆ. ನೀವು ಸ್ವಲ್ಪ ಕೊಡೆಗೆ ಗಾಳಿಗೆ ಹಾಕಿಬಿಟ್ಟು ಸಾಕು, ಒಂದು 10 ನಿಮಿಷದಾಗ ನಿಮಗೆ ಬಟ್ಟೆ ಒಣಗಿರುತ್ತೆ. 80% ಒಣಗಿರುತ್ತೆ, 20% ನೀವು ಒಳಗೆ ಗಾಳಿಗೆ. ಈಗ ಅದು ದಿನ ಯೂಸ್ ಮಾಡೋದ ಇಟ್ಟಿರಲ್ಲನ್ರಿ? ಈಗ ದಿನ ಯೂಸ್ ಮಾಡೋದು ಇದೇ ನೋಡಿ ಮೇಡಮ್. 1 2 3 4 5 6ನೇದು ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡ್ವಿ. ಈಗ ನಾನು ಆಗ ಜಸ್ಟ್ ತೋರ್ಸಕ್ಕೆ ಇಟ್ಕೊಂಡಿರ್ತೀನಿ, ಕ್ವಿಕ್ ವಾಶ್ ಇಟ್ಕೊಂಡಿರ್ತೀನಿ. ಈಗ ನಾನು 1 ತಾಸು ಗಂಟೆ ಇಲ್ಲಿ ಇರೋಕ್ಕಾಗಲ್ಲ, ಕ್ವಿಕ್ ವಾಶ್ ಇಟ್ಟಿರ್ತೀನಿ, ಹೌದಾ? ಕ್ವಿಕ್ ವಾಶ್ ಬಂದು 15 ಮಿನಿಟ್ ತೊಗೊಂಡ್ರಿ. 15 ಮಿನಿಟ್ ಈಗ ನೀವು ಆಪ್ಷನ್ಸ್ ಇದೆ, ಚಾಯ್ಸ್ ಮಾಡಿದ್ರೆ ಚಾಯ್ಸ್ ಮಾಡಿಬಿಟ್ಟು ನೀವು ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿರ್ತೀರ. ಇಲ್ಲಿದೆ ಅಲ್ಲ ಸ್ಟಾರ್ಟ್ ಬಟನ್, ಇದು ಸ್ಟಾರ್ಟ್ ಕೊಟ್ಟನೆ ಅಂದರೆ ಇಲ್ಲಿ ಲಾಕ್ ಆಗುತ್ತೆ, ಪ್ಲಸ್ ನೀರು ತಗೊಳ್ತಾ ಇರುತ್ತೆ, ಹೌದಾ? ಆಮೇಲೆ ಇದು ಲಾಕ್ ಆದಮೇಲೆ ನೀವು ತೆಗಿಯಕ್ಕೆ ಬರಲ್ಲ. ಮತ್ತೆ ತೆಗಿಬೇಕು ಅಂದರೆ ಇಲ್ಲಿ ಪಾಸ್ ಇದೆ ನೋಡಿ, ಇದನ್ನು ಒತ್ತಿಬಿಟ್ರೆ ಈ ಲಾಕ್ ಹೋಗುತ್ತೆ, ಹೋದ್ಮೇಲೆ ಡೋರು ಓಪನ್ ಆಗುತ್ತೆ. ಓಕೆ, ಮತ್ತೆ ನೀವು ಏನಾರು ಬಿಟ್ಟಿದ್ರೆ ಹಾಕಿದ್ರ ಮೇಲೆ ಮತ್ತೆ ಹಿಂಗೆ ಹಾಕಿಬಿಟ್ಟು ಮತ್ತೆ ಸ್ಟಾರ್ಟ್ ಬಟನ್ ಕೊಟ್ಬಿಟ್ರೆ ಇದು ಲಾಕ್ ಬರುತ್ತೆ, ಡೋರು ಲಾಕ್ ಆಗುತ್ತೆ, ತೆಗಿಯಕ್ಕೆ ಬರಲ್ಲ. ಇದ್ರ ಕೆಲಸ ಮುಗಿಯೋ ತನಕ ಅದು ಮಿಸ್ಗಾಡಂಗಿಲ್ಲ. ಎಲ್ಲ ಇಡೇ ಎಲ್ಲ ಮುಗಿದ ಮೇಲೆ ತಡೆಮ ಹೇಳ್ತೀನಿ, ಇದು ಎಲ್ಲ ಮುಗಿದ ಮೇಲೆ ನಿಮಗೆ ಎಂಡ್ ಅಂತ ಬಂದು ಟಿವ್ ಅಂತ ಬಜರ್ ಬರುತ್ತೆ. ಬಜರ್ ಬಂದಮೇಲೆ ನಿಮ್ದು ಏನಾದ್ರು ಕೆಲಸ ಇದ್ರೆ ಅಲ್ಲಿ ಆಫ್ ಮಾಡಿರಿ, ಹೋಗಿ ನಿಮ್ಮ ಕೆಲಸ ಮಾಡ್ಕೊಂಡ್ರೆ ಒಂದು ತಾಸು 6 ಗಂಟೆ ಬಿಟ್ಟು ಇದರ ಬಟ್ಟೆ ಇರೋದು ರೆಡಿ ಇರುತ್ತೆ, ತಂದು ಆಮೇಲೆ ಹಾಕ್ಕೋಬೋದು. ಆ ಥರ ಮಾಡ್ಕೋಬೋದು. ಅಲ್ಲ ಇದು ಈಗ ನಾವು ಕೊಳ್ಪಟ್ಟಿನ ಹಿಂಗೆ ಮಾಡಿ ಹಾಕ್ಬೋದು. ಸಣ್ಣ ಮಾಡಿ ಅಲ್ಲಿ ಅಲ್ಲಮ್ಮ, ಇದು ಮಡ್ಚಬಾರ್ದು, ಇದನ್ನು ಹಿಂಗೆ ನೆಟ್ಟಿಗೆ ಇರ್ಬೇಕು. ಹಿಂಗೆ